ಟ್ರಾನ್ಸ್ಫರ್ ಮಾಡಿಸೋದಾಗಿ ಶಿಕ್ಷಕಿಗೆ ಲೈಂಗಿಕ ದೌರ್ಜನ್ಯ ಎಸಗಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಪೊಲೀಸರು ಎಫ್ಐಆರ್ ದಾಖಲಿಸಿಲ್ಲ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಜೊತೆಗೆ ಇದಕ್ಕಿಂತ ಮುನ್ನ ಪೊಲೀಸರಿಗೆ ದೂರು ನೀಡದಂತೆ ಜೀವ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ ಅನ್ನುವಂತಹ ಆರೋಪವನ್ನ ಸಂತ್ರಸ್ತ ಶಿಕ್ಷಕಿ ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ ಅಂತ ಅಂದ್ರೆ ಪಿ ರಮೇಶ್ ಅನ್ನೋರ ವಿರುದ್ಧ ಸಂತ್ರಸ್ತೆ ಶಿಕ್ಷಕಿ ಈಗ ದೂರನ್ನ ದಾಖಲಿಸಿದ್ದಾರೆ. ಪಿ ರಮೇಶ್ ಸಿ.ವಿ. ರಾಮನ್ ನಗರದ ಕಾಂಗ್ರೆಸ್ ಮುಖಂಡ. ಹಾಗೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರೋದು ಅವರು. ಹಾಗೆ ಜೊತೆಗೆ ದೂರನ್ನ ದಾಖಲಿಸಿದ್ರು ಕೂಡ ಆರೋಪಿಯ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸೋಕೆ ಪೊಲೀಸರು ಹಿಂಜರಿತಾ ಇದ್ದಾರೆ ಅಂತ ಸಂತ್ರಸ್ತೆ ಗಂಭೀರ ಆರೋಪವನ್ನ ಪೊಲೀಸರ ವಿರುದ್ಧ ಕೂಡ ಮಾಡ್ತಾ ಇದ್ದಾರೆ. ವರ್ಗಾವಣೆಗಾಗಿ ಇವರು ಸಂಪರ್ಕಿಸಿದ್ರಂತೆ ಪಿ ರಮೇಶ್ ಅನ್ನುವಂತಹ ವ್ಯಕ್ತಿಯನ್ನ. ಆ ಸಂದರ್ಭದಲ್ಲಿ ಅಸಭ್ಯವಾಗಿ ವರ್ತಿಸಿದಾರಂತೆ. ಪ್ರತಿಷ್ಠಿತ ಹೋಟೆಲ್ಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆಯಂತೆ. ಹಲವು ಬಾರಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಪಿ ರಮೇಶ್ ಅನ್ನೋರೇ ನನ್ನ ವಿರುದ್ಧ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ವ್ಯಕ್ತಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ ಶಿಕ್ಷಕಿ. ಆದ್ರೆ ಪೊಲೀಸರ ಬಳಿ ದೂರುದನ್ನ ಏನಾದ್ರು ನಾನು ದಾಖಲಿಸೋಕೆ ಹೋದ್ರೆ ಜೀವ ತೆಗಿತೀನಿ, ಜೊತೆಗೆ ಪೊಲೀಸರು ನನ್ನನ್ನ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿನೂ ಕೂಡ ನನಗೆ ಬೆದರಿಕೆಯನ್ನ ಹಾಕಿರುವುದಾಗಿ ದೂರನ್ನ ಅವರು ದಾಖಲು ಮಾಡಿದ್ದಾರೆ. ಹಲಸೂರು ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಈಗ ದೂರನ್ನ ದಾಖಲಿಸಿದ್ದಾರೆ. ಶಿಕ್ಷಕಿ ದೂರನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ದೂರನ್ನ ಪಡೆದುಕೊಂಡಿದ್ದಾರೆ ಪೊಲೀಸರು. ಆದ್ರೆ ಈವರೆಗೂ ಕೂಡ ಎಫ್ಐಆರ್ ಅನ್ನ ದಾಖಲಿಸಿಲ್ಲ ಹಲಸೂರು ಠಾಣೆ ಪೊಲೀಸರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು, ಈಗ ಪಿ ರಮೇಶ್ ಅನ್ನುವಂತಹ ವ್ಯಕ್ತಿಯ ವಿರುದ್ಧ ಏನು ದೂರು ಕೊಟ್ಟಿದ್ದಾರೆ, ಆತನ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ ಏನಾದ್ರೂ ನಾವೀಗ ಫೋಟೋದಲ್ಲೂ ಕೂಡ ನೋಡ್ತಾ ಇದ್ದಂತೆ ಪ್ರಭಾವಿ ಮುಖಂಡ ಏನಾದ್ರು ಆಗಿರುವಂತಹ ಕಾರಣದಿಂದಾಗೆ ಪೊಲೀಸರು ಹಿಂಜರಿತಾ ಇದ್ದಾರಾ? ಏನ್ ಲಭ್ಯ ಆಗಿರೋ ಡೀಟೇಲ್ಸ್ ವಿಷ್ಣು? ಮಲ್ತೇಶ್, ನೀವು ಹೇಳ್ದಂಗೆ ಈತ ಸಾಕಷ್ಟು ಪ್ರಭಾವಿ ಅಂತಲೇ ಹೇಳ್ಬೋದು. ಅದರಲ್ಲೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡಾಗಿ ಕೆಲಸವನ್ನು ಕೂಡ ಮಾಡ್ತಾರಂತೂ. ಬೆಂಗಳೂರಿನಲ್ಲಿರುವಂತಹ ಸಿ.ವಿ. ರಾಮನ್ ನಗರದಲ್ಲಿ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರಕ್ಕೂ ಸಹಿತ ಈತ ಸ್ಪರ್ಧಿಸಿ ಸೋಲನ್ನು ಸಹಿತ ಅನುಭವಿಸಿದ್ರು. ಜೊತೆಗೆ ಈ ಬಾರಿ ಸಹಿತ ಅವರನ್ನ ಸಹಿತ ಆ ಏರಿಯಾದ ಕ್ಯಾಂಡಿಡೇಟ್ ಅನ್ನೋದು ಸಹಿತ ಈಗಾಗಲೇ ಸಾಕಷ್ಟು ಬಲ್ಲ ಮೂಲಗಳು ಸಹಿತ ಹೇಳ್ತಿರುವಂತದ್ದು. ಆದ್ರೆ ಇವ್ರ ಬಗ್ಗೆ ಈ ರೀತಿ ಆರೋಪ ಮಾಡಿರುವಂತಹ ಯುವತಿ ಈಗಾಗಲೇ ಪೊಲೀಸರಿಗೆ ನಿನ್ನೆ ರಾತ್ರಿ ಸುಮಾರು 8:30ಕ್ಕೆ ಬಂದು ದೂರನ್ನು ಕೂಡ ನೀಡುವಂತದ್ದು. ಆದ್ರೆ ದೂರಿನಲ್ಲಿ ಆಕೆ ಸುಮಾರು 2.5 ಪುಟಗಳ ಸಂಪೂರ್ಣ ವಿವರವನ್ನು ಬರೆದಿರುವಂತದ್ದು. ಈತ ಸಾಕಷ್ಟು ಬಾರಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅನ್ನೋದನ್ನ ಸ್ವತಃ ಆಕೆ ತನ್ನ ರೈಟಿಂಗ್ ಅಲ್ಲಿ ಬರ್ಕೊಟ್ಟಿರುವಂತದ್ದು. ಏನು ಬೆಂಗಳೂರಿನ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರತಿಷ್ಠಿತ ಹೋಟೆಲ್ ನಲ್ಲಿ ಈ ಒಂದು ಕರೆದೊಯ್ದು ಈ ರೀತಿ ಕೃತ್ಯವನ್ನು ಎಸಗಿರುವಂತದ್ದು. ಅದು ಸಹಿತ ನಮಗೆ ಕೆಲಸವನ್ನ ಪ್ರಮೋಷನ್ ಇರ್ಬೋದು ಮತ್ತೆ ಟ್ರಾನ್ಸ್ಫರ್ ಮಾಡುವಂತಹ ಆಮಿಷ ಒಡ್ಡಿ ಯುವತಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದನ್ನ ಸಹಿತ ಸ್ವತಃ ಆ ಮಹಿಳೆ ಈಗ ಅದರಲ್ಲಿ ಸಂಪೂರ್ಣವಾಗಿ ಯುವತಿ ಬರೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲಸೂರು ಪೊಲೀಸರು ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅನ್ನೋ ಒಂದು ಮಾತನ್ನ ಒಂದು ಆರೈಕೆ ಉತ್ತರವನ್ನ ಮೊದಲು ಡಿಸಿಪಿ ನೀಡಲು ಮುಂದಾದ್ರು. ಆದ್ರೆ ನಿಮ್ಮ ಸ್ಟೇಷನ್ ಕೆಳಗಡೆ ಇರುವಂತದ್ದು ಅಂದ್ರೆ ಅವರ ಆಫೀಸ್ ಕೆಳಭಾಗದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ಇಂತಹ ಒಂದು ಕೇಸ್ ದಾಖಲಾಗಿರುವಂತದ್ದು. ಆದ್ರೆ ಇದು ಗಮನಕ್ಕಿಲ್ವಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು. ನಮ್ಮ ಠಾಣೆಗೆ ಈ ರೀತಿ ಯಾವುದೇ ಮಹಿಳೆಯನ್ನು ಸಹಿತ ಇರ್ಬೋದು, ಯುವತಿ ಇರ್ಬೋದು, ಯಾರು ಸಹಿತ ಬಂದಿಲ್ಲ. ನಾವು ಈ ರೀತಿ ಯಾವ್ದು ಸಹಿತ ಕೇಸ್ ದಾಖಲು ಮಾಡಬೇಡಿ ಅಂತ ನಾನು ಯಾರಿಗೂ ಹೇಳಿಲ್ಲ ಅನ್ನೋ ಮಾತನ್ನ ಸ್ವತಃ ಡಿಸಿಪಿ ಈಗ ಬೈಟಲ್ಲಿ ಹೇಳ್ತಿರುವಂತದ್ದು. ಆದ್ರೆ ಇದರ ಎಲ್ಲ ನಡುವೆ ಒಂದು ಸಾಕಷ್ಟು ಅನುಮಾನಗಳು ಇರುವಂತದ್ದು. ಯಾಕಂತಂದ್ರೆ ಡಿಸಿಪಿ ಅಜಯ್ ಇಲ್ಲ ಅವರು ಇರುವಂತವರು ಇವರು ಏನೋ ಸಿ ರಮೇಶ್ ಅವರಿಗೆ ಸಾಕಷ್ಟು ಆಪ್ತ ಅಂತಲೂ ಹೇಳ್ತಿರುವಂತದ್ದು. ಅದಲ್ಲದೆ ಸಿ ರಮೇಶ್ ಈಗಾಗಲೇ ಪೊಲೀಸ್ ಇಲಾಖೆಯ ಸಂಬಂಧಪಟ್ಟಂತೆ ಟ್ರಾನ್ಸ್ಫರ್ ವಿಚಾರಗಳಿಗೆ ಸಾಕಷ್ಟು ಮಂದಿಗೆ ಸಹಾಯವನ್ನು ಮಾಡುವುದು, ಸಾಕಷ್ಟು ಮಂದಿ ಅಧಿಕಾರಿಗಳನ್ನ ಇವರೇ ವರ್ಗಾವಣೆ ಮಾಡಿಸೋದಿರ್ಬೋದು, ಮತ್ತೆ ಅವ್ರನ್ನ ಅಲ್ಲಿ ತಾನು ಇರುವಂತಹ ಪ್ರದೇಶಗಳಿಗೆ ಹಚ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಆರೋಪ ಸಹಿತ ಈ ಹಿಂದೆ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೂ ಸಹಿತ ಅಜಯ್ ಇಲೆಯವರೇ ಅವ್ರನ್ನ ಇವರೇ ಕರೆಸಿ ಹಾಕ್ಸ್ಕೊಂಡಿರುವಂತದ್ದು. ಹಾಗಾಗಿ ಅವರ ಪರವಾಗಿ ಇವರು ನಿಂತಿದ್ದಾರೆ ಅನ್ನೋದು ಸಾಕಷ್ಟು ಅನುಮಾನಗಳು ಸಹಿತ ಈಗ ಮೂಡ್ತಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಫ್ಐಆರ್ ಅಂತೂ ಹಲಸೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಿರುವಂತದ್ದು ಸಾಕಷ್ಟು ವಿಪರ್ಯಾಸ ಅಂತ ಹೇಳ್ಬೋದು. ಓಕೆ ವಿಷ್ಣು, ಬಹುಶಃ ಅವ್ರು ಹೇಳಿದಾಗೆ ನನಗೇನೋ ಇಲ್ಲಿ ತನಕ ವಿಚಾರ ಗಮನಕ್ಕೆ ಬಂದಿಲ್ಲ ಅಂತ ಈಗ ಡಿಸಿಪಿ ಅವರೇನೋ ಹೇಳಿರ್ಬೋದು. ಆದ್ರೆ ವಿಚಾರ ಗಂಭೀರ ಆದಂಥದ್ದು, ಅದು ಕೂಡ ಲೈಂಗಿಕ ದೌರ್ಜನ್ಯದ ಪ್ರಕರಣ ಇದು. ಸೊ ವಿಚಾರ ಗೊತ್ತಾದ ನಂತರದಲ್ಲಾದ್ರೂ ಠಾಣಾಧಿಕಾರಿಗೆ ಕರೆ ಮಾಡಿ ಏನಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟು ಆ ನಂತರದಲ್ಲಾದ್ರೂ ಏನಾದ್ರು ಬೈಟ್ ಕೊಟ್ರ ಅಥವಾ ಬರೀ ಇದನ್ನ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದಂಥದ್ದು? ವಿಷ್ಣು, ಏನಾಯ್ತು ಅಂತ? ಮಾಲ್ತೇಶ್, ಇಲ್ಲಿ ಮೇಲ್ನೋಟಕ್ಕೆ ಅಂತ ಅನ್ನೋದಕ್ಕಿಂತ ಪ್ರಮುಖವಾಗಿ ಇವರು ಸಾಕಷ್ಟು ನೆಗ್ಲಿಜೆನ್ಸ್ ಆಗಿ ಆನ್ಸರ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ 3-4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನು ಬಾಣಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಮಾಹಿತಿ ಕೇಳಿದಾಗಲೂ ಅಲ್ಲೂ ಸಹಿತ ಅವರು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು. ಅದಾದ ಬಳಿಕ ಇನ್ನೊಂದು ಪ್ರಕರಣ ಕೇಳಿದಾಗಲೂ ಸಹಿತ ನಿರಾಕರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತಹ ವೇಳೆಯಲ್ಲಿ ಏಕಾಏಕಿ ಯಾವುದೇ ರೀತಿ ಅವರ ಠಾಣಾ ಅಧಿಕಾರಿಗಳಿರ್ಬೋದು ಮತ್ತೆ ತನ್ನ ಹಿರಿಯ ಅಧಿಕಾರಿಗಳಿಂದ ಯಾವುದೇ ಮಾಹಿತಿಯನ್ನು ಸಹಿತ ಪಡೆದುಕೊಳ್ಳುವುದು ಅವ್ರು ಮುಂದಾಗಿಲ್ಲ. ಏಕಾಏಕಿ ಯಾರು ನಮಗೆ ದೂರು ನೀಡಲು ಬಂದಿಲ್ಲ, ಇದುವರೆಗೂ ಅವರು ಆಕೆ ಪೊಲೀಸ್ ಠಾಣೆಗೆ ಬಂದೇ ಇಲ್ಲ. ಮತ್ತೆ ನನಗೆ ಮಾಧ್ಯಮಗಳಿಂದ ನನಗೆ ಈ ವಿಷಯ ಗೊತ್ತಾಯ್ತು, ಯಾರಿಗೂ ನಮಗೆ ಕಂಪ್ಲೇಂಟ್ ತಗೊಂಡ್ಬಿಡಿ ಅಂದ್ರೆ ನಾನು ಯಾರಿಗೂ ಪೋಸ್ಟ್ ಮಾಡಿಲ್ಲ ಅಂತ ಅಂದ್ರೆ ನೇರವಾಗಿ ಹೇಳುವಂತದ್ದು. ಅಂದ್ರೆ ಇದರಲ್ಲಿ ಅವರು ಇನ್ವಾಲ್ವ್ ಆಗಿದಾರೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಆದ್ರೆ
ಒಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಂತಹ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಅವರು ಮಾಡಬೇಕು. ಆದ್ರೆ ಬೆಳಗಿನಿಂದಲೂ ಸಹಿತ ಇದನ್ನ ಆಗ್ಲೇ ಸುಮಾರು 3-4 ಗಂಟೆಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆ ನೀಡುವ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲಿವರೆಗೂ ನನಗೆ ಗಮನಕ್ಕಿಲ್ಲ ಅನ್ನೋ ಒಂದು ಆನ್ಸರ್ ಬಿಟ್ರೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದ್ರೆ ಕೊನೆ ಬಾರಿಗೆ ಈ ರೀತಿ ಪ್ರತಿಕ್ರಿಯೆ ನೀಡಿದ್ರು ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಓಕೆ 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 ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ಹಾಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪಿ ರಮೇಶ್ ಆ ವ್ಯಕ್ತಿಯನ್ನ ಸಂಪರ್ಕಿಸುವಂತಹ ಪ್ರಯತ್ನ ಪಟ್ಟು, ಜೊತೆಗೆ ಮೊದಲ ಹಂತದಲ್ಲಿ ನಾನು ಏನು ತಪ್ಪು ಮಾಡಿಲ್ಲ, ಇದರ ವಿಚಾರವಾಗಿ ನಾನು ಹೇಳಿಕೆ ಕೊಡ್ತೀನಿ ಅನ್ನುವಂಥದ್ದನ್ನ ಒಪ್ಕೊಂಡಿದ್ರು. ಆದರೆ ಆ ನಂತರದಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರು ಕೂಡ ಈ ರಿಯಾಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಯಾವುದೇ ರಿಯಾಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ಮುಂದಾಗ್ತಾ ಇರುವಂಥದ್ದು ಕೂಡ ಏನೋ ತಪ್ಪಾಗಿರಬಹುದಾ ಅನ್ನುವಂಥ ರೀತಿಯಲ್ಲಿ ಅನುಮಾನ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಅವರ ನಡವಳಿಕೆ ಕೂಡ ಕಂಡು ಬರ್ತಾ ಇದೆ.